ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಮಟನ್ ಕೈಮಾ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಅರ್ಧ kg ಮಟನ್ ಕೈಮಾನ ನೀಟಾಗಿ ತೊಳೆದು ನೀರನ್ನ ಸೋರಿಸಿಟ್ಕೊಂಡಿದ್ದೀನಿ. ಇವಾಗ ಅದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಾದ ನಂತರ ಈ ರೀತಿ ಆಗಿದೆ ನೋಡಿ. ನಂತರ ಇದಕ್ಕೆ ಮಸಾಲೆನ ರುಬ್ಕೋತಾ ಇದ್ದೀನಿ. ಮೊದಲು ಅರ್ಧ ಕಪ್ಪಷ್ಟು ಹುರಿಗಡಲೆನ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅದನ್ನು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಅದೇ ಜಾರ್ನಲ್ಲಿ ಮಸಾಲೆ ಪದಾರ್ಥಗಳನ್ನ ಹಾಕ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ. ನೀವು ಕಾಯಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು, ಆದರೆ ತುಂಬ ಕಾಯಿ ಹಾಕೋದ್ರಿಂದ ಉಂಡೆಗಳು ಅಷ್ಟು ಚೆನ್ನಾಗಿರೋದಿಲ್ಲ, ಮಸಾಲೆ ಅನಿಸುತ್ತೆ. ಆದ್ದರಿಂದ ಸ್ವಲ್ಪನೇ ಕಾಯಿನ ಬಳಸ್ಕೋಬೇಕು. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ, 1 ಇಂಚು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 1 ಇಂಚಷ್ಟು ಚಕ್ಕೆ, 5 ರಿಂದ 6 ಲವಂಗ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೋತಾ ಇದ್ದೀನಿ. ಕೈಮಾ ಉಂಡೆಗೆ ಮಸಾಲೆನ ರುಬ್ಕೊಂಡಿದ್ದಾಗಿದೆ. ನಂತರ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಮಟನ್ ಕೈಮಾ ಏನು ರುಬ್ಕೊಂಡಿದ್ವಿ ಅದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೇ 1 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಮೆಣಸಿಕಾಯಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಪೂನಲ್ಲಿ 1-2 ಸಲ ಮಿಕ್ಸ್ ಮಾಡಿದ ನಂತರ ಇದನ್ನು ಮಿಕ್ಸಿನಲ್ಲಿ 1-2 ರೌಂಡ್ ರುಬ್ಕೋಬೇಕು. ಮಿಕ್ಸಿನಲ್ಲಿ ರುಬ್ಬೋದ್ರಿಂದ ಮಸಾಲೆ ಮತ್ತು ಮಟನ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ರುಬ್ಕೊಂಡಿದ್ದಾಗಿದೆ, ನೋಡ್ಬೋದು ಮಟನ್ನು ಮತ್ತು ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ. ನಂತರ ಇದನ್ನು ಒಂದು ಬೌಲ್ನಲ್ಲಿ ಹಾಕ್ಕೋತಾ ಇದ್ದೀನಿ. ರುಬ್ಬಿದ ಮಿಶ್ರಣನೆಲ್ಲ ಒಂದು ಬೌಲ್ನಲ್ಲಿ ಹಾಕಿದ ನಂತರ ಅದಕ್ಕೆ 1 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹುರಿಗಡಲೆ ಪೌಡರು, ಅದನ್ನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಸೈಜು ದಪ್ಪ ಇದ್ದರೆ ಅದೇನಾದ್ರು ತೆಳು ಅನಿಸಿದ್ರೆ ಎಕ್ಸ್ಟ್ರಾ ನೀವು ಹುರಿಗಡಲೆ ಪೌಡರ್ನ ಆ್ಯಡ್ ಮಾಡಿಕೊಂಡು ಗಟ್ಟಿ ಬರೋ ತನಕ ನೋಡಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳಿ. ಹಾಗೆ ತುಂಬ ಹುರಿಗಡಲೆ ಪುಡಿನ ಹಾಕೋದ್ರಿಂದ ಕೈಮಾ ಉಂಡೆಗಳು ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕೈಮಾ ಉಂಡೆ ಮಿಶ್ರಣ ರೆಡಿಯಾಗಿದೆ. ಈ ರೀತಿ ಉಂಡೆಗಳನ್ನ ಮಾಡಿಟ್ಕೋಬೇಕು. ನಾನಿಲ್ಲಿ ಮಟನ್ ಕೈಮಾನ ತುಂಬ ನುಣ್ಣಗೇನು ರುಬ್ಕೊಂಡಿಲ್ಲ, ಸ್ವಲ್ಪ ತರಿಯಾಗೇ ರುಬ್ಬಿಟ್ಕೊಂಡಿದ್ದೀನಿ. ತಿನ್ನೋವಾಗ ಮಟನ್ ಪೀಸಸ್ಸು ಉಂಡೆನಲ್ಲಿ ಸಿಗೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ನುಣ್ಣಗೆ ಸಹ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಮಸಾಲೆ ಜೊತೆಗೆ ಧನಿಯಾ ಪೌಡರು ಮತ್ತು ಮೆಣಸಿಕಾಯಿ ಪುಡಿನ ಯೂಸ್ ಮಾಡಿದ್ದೀನಿ. ಅದರ ಬದಲಾಗಿ ನೀವು ಮಟನ್ ಸಾಂಬಾರು ಪೌಡರ್ನ ಸಹ ಬಳಸ್ಕೋಬೋದು. ಇವಾಗ ಉಂಡೆಗಳೆಲ್ಲ ರೆಡಿಯಾಗಿದೆ. ಹಾಗೆ ನಾನಿಲ್ಲಿ ಉಂಡೆಗಳಿಗೋಸ್ಕರ ಬೇರೆ ಸಾಂಬಾರೇನು ಮಾಡಿಲ್ಲ, ಮಟನ್ ಸಾಂಬಾರನ್ನ ಮಾಡಿದ್ದೆ. ಅರ್ಧ kg ಮಟನ್ನ ತೊಗೊಂಡು ಸಾಂಬಾರು ಮಾಡಿ ಇಟ್ಕೊಂಡಿದ್ದೆ, ಅದರಲ್ಲೇ ಉಂಡೆಗಳನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿದೆ, ಇದಕ್ಕೆ ಉಂಡೆಗಳನ್ನ ಹಾಕೋತಾ ಇದ್ದೀನಿ. ಹಾಗೆ ಮಟನ್ ಸಾಂಬಾರು ಏನಾದರೂ ಮಾಡಿಲ್ಲ ಅಂತ ಅಂದಾಗ ಮಟನ್ ಸಾಂಬಾರಿಗೆ ಏನು ಮಸಾಲೆನ ರುಬ್ಕೋತೀವಿ ಅದೇ ಮಸಾಲೆನ ರುಬ್ಕೊಂಡು ಎಣ್ಣೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರನ್ನ ಚೆನ್ನಾಗಿ ಬೇಯಿಸ್ಕೊಂಡು ಬೆಂದಾದ ನಂತರ ಈ ರೀತಿ ಉಂಡೆಗಳನ್ನ ಹಾಕೋಬೋದು. ಇವಾಗ ಉಂಡೆನೆಲ್ಲ ಹಾಕಿದ್ದಾಗಿದೆ. 5 ನಿಮಿಷ ಬಿಟ್ಟು ಕುದೀತಾ ಇದೆ ನೋಡಿ. ಮತ್ತೆ ಇನ್ನೊಂದು 5 ನಿಮಿಷ ಕುದಿಸ್ಕೋಬೇಕು. ಇವಾಗ ಒಂದು 15 ರಿಂದ 20 ನಿಮಿಷ ನಾನು ಉಂಡೆಗಳನ್ನ ಬೇಯಿಸ್ಕೊಂಡಿದ್ದೀನಿ. ಉಂಡೆಗಳೆಲ್ಲ ರೆಡಿಯಾಗಿದೆ ನೋಡ್ಬೋದು. ಉಂಡೆಗಳು ಯಾವುದೂ ಸಹ ಒಡೆದಿಲ್ಲ, ಚೆನ್ನಾಗಿ ಬಂದಿದೆ. ಉಂಡೆಗಳು ಸಾಫ್ಟಾಗಿ ಹಾಗೆ ರೌಂಡಿಗಿರಬೇಕು ಅಂತ ಅಂದರೆ ಮಟನ್ನ ನುಣ್ಣಗೆ ರುಬ್ಕೋಬೇಕು. ನಾನಿಲ್ಲಿ ಮಟನ್ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ತರಿಯಾಗಿ ರುಬ್ಕೊಂಡಿರೋದ್ರಿಂದ ಉಂಡೆಗಳೆಲ್ಲ ಸ್ವಲ್ಪ ಈ ರೀತಿ ಕಾಣಿಸ್ತಾ ಇದೆ. ನೀವು ಸಾಫ್ಟಾಗಿ ಬರಬೇಕು ಅಂತ ಅಂದರೆ ಮಟನ್ನ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಕೈಮಾ ಉಂಡೆ ಸಾಂಬಾರು ರೆಡಿಯಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.